ನಾಳೆ ಎತ್ತಿನಹೊಳೆ ಯೋಜನೆಗೆ ಚಾಲನೆ ಹಿನ್ನೆಲೆ ಇಂದು ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಈ ವಿಶೇಷ ಪೂಜೆಯಲ್ಲಿ ಭಾಗಿಯಾಗಿದ್ದರು. ಸಕಲೇಶಪುರದಲ್ಲಿ ವಿಶೇಷ ಪೂಜೆ ಸಂಕಲ್ಪವನ್ನ ಮಾಡಿಕೊಳ್ಳಲಾಯಿತು. ದೊಡ್ಡನಾಗರ ತೊಟ್ಟಿ ಬಳಿ ಪೂಜೆ ಕೈಂಕರ್ಯ ನೆರವೇರಿತು. ಇನ್ನು ಪೂಜೆ ಕಾರ್ಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗಿದ್ದರು. ನಾಳೆ ಯೋಜನೆಯನ್ನ ಉದ್ಘಾಟನೆ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಹೀಗಾಗಿ ಇಂದು ವಿಶೇಷ ಪೂಜೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಇದರಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗಿದ್ದರು. ಎತ್ತಿನಹೊಳೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾಗಿದೆ. ಹೀಗಾಗಿ ಹಿಂದೆ ವಿಶೇಷ ಪೂಜೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಇದರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭಾಗಿಯಾದ್ರು, ವಿಶೇಷ ಪೂಜೆಯಲ್ಲಿ ಭಾಗಿಯಾದ್ರು. ಇನ್ನ ಅಲ್ಲಿನ ಸಿದ್ಧತೆ ಹೇಗಿದೆ ಅಂತ ಒಮ್ಮೆ ಪರಿಶೀಲನೆಯನ್ನು ನಡೆಸಿದ್ದಾರೆ. ನಾಳೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎತ್ತಿನಹೊಳೆ ಯೋಜನೆಗೆ ಚಾಲನೆಯನ್ನ ನೀಡೋರಿದ್ದಾರೆ. ಇದು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾಗಿದೆ. ಅಂಕೋಲಾ ಶಿರೂರಿನಲ್ಲಿ ಭೂಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ನಾಪತ್ತೆಯಾದವರ ಮನೆಯವರಿಗೆ ಉದ್ಯೋಗವನ್ನ ಕೊಟ್ಟಿದೆ ಸರ್ಕಾರ. ಗುತ್ತಿಗೆ ಆಧಾರದಲ್ಲಿ ಅವರಿಗೆ ಕೆಲಸವನ್ನ ಕೊಟ್ಟಿದೆ ರಾಜ್ಯ ಸರ್ಕಾರ. ಘಟನೆಯಲ್ಲಿ ನಾಪತ್ತೆಯಾಗಿರ್ತಾರೆ ಜಗನ್ನಾಥ್ ನಾಯಕ್ ಅನ್ನೋರು. ಮೂವರಲ್ಲಿ ಒಬ್ಬರಿಗೆ ಉದ್ಯೋಗದ ಭರವಸೆಯನ್ನ ಕೊಡಲಾಗಿತ್ತು. ಸದ್ಯ ಕೊನೆಗೂ ಕಂಪ್ಯೂಟರ್ ಆಪರೇಟರ್ ಕೆಲಸ ಸಿಕ್ಕಿದೆ. ಗುತ್ತಿಗೆ ಆಧಾರದಲ್ಲಿ ಜಗನ್ನಾಥ್ ಅವರ ಪುತ್ರಿ ಪಲ್ಲವಿ ಅವರು ನೇಮಕಗೊಂಡಿದ್ದಾರೆ. ಕಾರವಾರ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಸದ್ಯ ಅವರಿಗೆ ಉದ್ಯೋಗವನ್ನ ಕೊಟ್ಟಿದೆ ಸರ್ಕಾರ. ಕೆಲಸ ಕೇಳೋಕೆ ಹೋದಾಗ ಹಿಂದೆ ಅವರಿಗೆ ಜಿಲ್ಲಾಡಳಿತದಿಂದ ಅಪಮಾನ ಆಗಿರುತ್ತೆ. ಈ ಬಗ್ಗೆ ವರದಿಯನ್ನ ಮಾಡಿತ್ತು ಪಬ್ಲಿಕ್ ಟಿವಿ. ವರದಿ ಬೆನ್ನಲ್ಲೇ ಕೆಲಸ ಕೊಡುವ ಭರವಸೆಯನ್ನ ಜಿಲ್ಲಾಡಳಿತ ಕೊಟ್ಟಿತ್ತು. ಹಾಗಾಗಿ ನೇಮಕ ಆದೇಶದ ಪ್ರತಿಯನ್ನ ಸಚಿವ ಮಂಕಾಳ ವೈದ್ಯ ಅವರು ಇವತ್ತು ಹಸ್ತಾಂತರ ಮಾಡಿದ್ದಾರೆ. ಶಿರೂರು ಭೂಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆಯಲ್ಲಿ ಜಗನ್ನಾಥ್ ನಾಯಕ್ ಅನ್ನೋರು ನಾಪತ್ತೆಯಾಗಿದ್ದಾರೆ. ಸದ್ಯ ಅವರ ಪುತ್ರಿಗೆ ಗುತ್ತಿಗೆ ಆಧಾರದಲ್ಲಿ ಕೆಲಸವನ್ನ ಕೊಡಲಾಗಿದೆ.